ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಪ್ರಯಾಗ್ರಾಜ್ನಲ್ಲಿ ಮೌನಿ ಅಮಾವಾಸ್ಯೆಯಂದು ಕುಂಭಮೇಳದಲ್ಲಿ ಭ್ರಷ್ಟರಾದ ಆತ್ಮಗಳಿಗೆ ಹಾಗೂ ಅವರ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳುತ್ತಾ ಮಣಿಪುರದಲ್ಲಿ ಇಂದೂ ಕೂಡ ಹೊತ್ತಿ ಉರಿಯುತ್ತಿದ್ದು ಜನ ಅರಾಜಕತೆಯಿಂದ ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಉತ್ತರ ಪ್ರದೇಶದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಕಾನೂನು ಹದಗೆಟ್ಟಿದೆ. ಸತ್ಯ ಮಾತನಾಡಿದವ ಸತ್ತು ಹೋದ ಎನ್ನುವ ಸ್ಥಿತಿ ಇದೆ. ದಲಿತರ ಮೇಲೆ ನಿರಂತರ ಅತ್ಯಾಚಾರಗಳು, ಬಲಾತ್ಕಾರಗಳು, ಹತ್ಯೆಗಳು ಮತ್ತು ಬಡವರ ಮೇಲೆ, ದಲಿತರ ಮೇಲೆ ಬುಲ್ಡೋಜರ್ಗಳು ನಿರಾತಂಕವಾಗಿ ಹರಿಯುತ್ತಿದೆ. ನ್ಯಾಯ ದೇವತೆ ಕಣ್ಣು ಮುಚ್ಚಿಕೊಂಡಿದ್ದಾರೆ. ರಾಕ್ಷಸ ಪ್ರವೃತ್ತಿ ತಾರಕಕ್ಕೇರಿದೆ. ಸೋ ಕಾಲ್ಡ್ ಯೋಗಿ ಮಾಡೆಲ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಉನ್ನಾವೋ ಅತ್ಯಾಚಾರ, ಕಥುವಾ, ಹತ್ರಾಸ್ ಅತ್ಯಾಚಾರ, ಈಗ ಅಯೋಧ್ಯೆಯ ಸಹನಾವಾ ಗ್ರಾಮದಲ್ಲಿ 22 ವಯಸ್ಸಿನ ದಲಿತ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ವಿವಸ್ತ್ರಗೊಳಿಸಿ ಮೃತದೇಹದ ಕಾಲುಗಳನ್ನು ಮುರಿದು ಕಣ್ಣುಗಳನ್ನು ಕಿತ್ತು ಹಾಕಲಾಗಿದೆ ಎಂದು ನಮಗೆ ತಿಳಿದಿರುವಂತಹ ವಿಚಾರ. ಯೋಗಿಜಿ, ಇದೇನಾ ಹಿಂದುತ್ವ? ಇದೇನಾ ರಾಮರಾಜ್ಯದ ಪರಿಕಲ್ಪನೆ ನಮ್ಮಲ್ಲಿರುವುದು? ಚರಂಡಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಇದೇನಾ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಸಿಗುವ ಗೌರವ ಎನ್ನುವಂತಹ ಯಕ್ಷ ಪ್ರಶ್ನೆ. ಯೋಗಿಜಿ, ಏಕ್ है तो सेफ है, बैठेंगे तो काटेंगे, धर्म युद्ध अगेंस्ट द वोट जिहाद, ये था आपका नारा चुनाव के संदर्भ. मोदी जी, आप भी कहे थे एक रहेंगे सेफ रहेंगे, मंगलसूत्र खतरे में है. अब प्रश्न है, किसका मंगलसूत्र खतरे में है, किससे खतरे में है ಎನ್ನುವಂತಹ ಯಕ್ಷ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. दलित हिंदू नहीं है क्या दलितों को जीने का हक नहीं है क्या ಎನ್ನುವಂತಹ ಪ್ರಶ್ನೆ ಜನಮಾನಸದಲ್ಲಿ ಮೂಡುತ್ತಾ ಇದೆ. ತಪ್ಪಿತಸ್ಥರು ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿಶಾಲಿಗಳಾಗಲಿ, ಅವರಿಗೆ ಶಿಕ್ಷೆಯಾಗಲಿ ಎನ್ನುವುದೇ ನನ್ನ ಮನದಾಳದ ಮಾತು. ಜೈ ಹಿಂದ್.